me forever on fire. ಗುತ್ತಿಗೆದಾರ ಸಚಿನ್ ಪ್ರಕರಣದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ರಾಜ್ಯಾದ್ಯಂತ ಹೋರಾಟ ರೂಪಿಸಲು ಬಿಜೆಪಿ ಈಗ ಹೊರಟಿದೆ. ಬೀದರ್ನ ಬಾಲ್ಕಿಯಲ್ಲಿ ಚಲಿಸುವ ರೈಲಿಗೆ ತಲೆಕೊಟ್ಟು ಸಚಿನ್ ಅನ್ನುವಂಥ ಯುವ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ಈಗ ಬಿಜೆಪಿ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿಗೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಏನು ಅಂತ ಹೇಳಿದ್ರೆ ಕೋವಿಡ್ ಹಗರಣದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಅದರಲ್ಲಿ ಈಗಾಗಲೇ ಮಾಜಿ ಸಿಎಂ BSY ಶ್ರೀರಾಮುಲು ಹೆಸರುಗಳ ಪ್ರಸ್ತಾಪ ಆಗಿದೆ. ನ್ಯಾಯಮೂರ್ತಿ ಕುನ್ನಾ ವರದಿ ಮಧ್ಯಂತರ ವರದಿಯನ್ನು ಕೊಟ್ಟಿದೆ. ಈಗ ಇನ್ನು ಕಂಪ್ಲೀಟ್ ಆದಂಥ ವರದಿ ಕೊಡಬೇಕಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪೂರ್ಣ ಪ್ರಮಾಣದ ವರದಿ ಕೂಡ ಸರ್ಕಾರದ ಕೈ ಸೇರುತ್ತೆ. ಅಲ್ಲೂ ಕೂಡ ಕೋಟಿ ಕೋಟಿ ಹಗರಣಗಳಾಗಿದೆ ಅನ್ನೋದು ಕೆಲವೊಂದಿಷ್ಟು ಸಾಕ್ಷಿಗಳ ಸಮೇತವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮತ್ತಷ್ಟು ಬಿಜೆಪಿ ಪ್ರಭಾವಿಗಳ ಹೆಸರು ಕೇಳಿಬರೋ ಸಾಧ್ಯತೆಗಳಿದ್ದಾವೆ. ಹಗರಣದ ಮೇಲೆ ರಾಜ್ಯ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಈ ಮೂಲಕ ಬಿಜೆಪಿ ಹೋರಾಟಕ್ಕೆ ತಿರುಗೇಟು ಕೊಡೋಕ್ಕೆ ಇವರು ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಅಂದರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಹಗರಣಗಳನ್ನು ಮತ್ತೆ ಮುನ್ನೆಲೆಗೆ ತರಬೇಕು, ರಿಓಪನ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೀವು ರಾಜಕೀಯ ಮಾಡಿದರೆ ನಾವು ರಾಜಕೀಯವಾಗಿ ಉತ್ತರ ಕೊಡ್ತೀವಿ ಅನ್ನುವಂಥ ಒಂದು ತೀರ್ಮಾನ ಇದು. ಈಗ ಸಚಿನ್ ಅನ್ನುವಂಥ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ. ಅವನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರನ್ನು ಡೆತ್ ನೋಟ್ನಲ್ಲಿ ಬರೆದಿದ್ದ. ಇದನ್ನು ರಾಜಕೀಯವಾಗಿ ಬಿಜೆಪಿ ಕೂಡ ಬಳಸಿಕೊಳ್ತಾ ಇದೆ. ನಿಯೋಗ ಕೂಡ ಅವ್ರ ಮನೆಗೆ ಭೇಟಿ ಕೊಟ್ಟಿತ್ತು. ಖಂಡ್ರೆ ಕೂಡ ಈಗಾಗಲೇ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ರಾಜಕೀಯವಾಗಿ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಈಗ ಅವರ ಹಾದಿಯಲ್ಲೇ ನಾವು ಕೂಡ ಹೋಗ್ತೀವಿ ಅಂತ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕು ಅಂತ. ಅಂದರೆ 40% ಕಮಿಷನ್ ಆರೋಪ ನಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಮಾಡಿದ್ರಲ್ವಾ, ನಿಮ್ಮ ಸರ್ಕಾರದಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆಗಳು ಆಗ್ತಾ ಇದ್ದಾವೆ. ಸಚಿನ್ ಸಾವಿಗೆ ಪ್ರಿಯಾಂಕ್ ಖರ್ಗೆ ಅವರು ಕಾರಣ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ BJP ನಾಯಕರು ಬಂದಿದ್ದಾರೆ. ಹಾಗಾಗಿ ಅದಕ್ಕೆ ಕೌಂಟರ್ ಕೊಡಬೇಕಲ್ವಾ. ಸರ್ಕಾರ ಸುಮ್ಮನಾಗ್ಬಿಡ್ತು ಅಂತ ಹೇಳಿದ್ರೆ ತಪ್ಪು ಮಾಡಿದ್ದಾರೆ ಅನ್ನುವಂಥ ಸಂದೇಶ ಹೋಗ್ಬಿಡುತ್ತೆ ರಾಜ್ಯದ ಜನರಿಗೆ. ಹಾಗಾಗಿನೇ BJP ಸಂದರ್ಭದಲ್ಲಿ ಆದಂಥ ಕೆಲವೊಂದಿಷ್ಟು ಹಗರಣಗಳನ್ನು, ಆ ಕೇಸ್ಗಳನ್ನು ಮತ್ತೆ ರಿಓಪನ್ ಮಾಡೋದು. PSI ಸ್ಕ್ಯಾಮ್ ಆಯಿತು, ಕೋವಿಡ್ ಹಗರಣ ಆಯಿತು, ಬಿಟ್ಕಾಯಿನ್ ಹಗರಣ ಆಯಿತು, 40% ಕಮಿಷನ್ ಆಯಿತು, ಕೆಲವೊಂದಿಷ್ಟು ಇಲಾಖೆಗಳಲ್ಲಿ ನಡೆದಂಥ ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಇವೆಲ್ಲ ಕೇಸ್ಗಳನ್ನು ಮತ್ತೆ ತನಿಖೆ ಕೊಡೋದು. ಅದರಲ್ಲೂ ಈ ಮುನಿರತ್ನ ವಿಚಾರ ಆಗಿರ್ಬೋದು, ಗಂಭೀರವಾದಂಥ ಒಂದು ಪ್ರಕರಣ. ಜೊತೆಗೆ ಯಡಿಯೂರಪ್ಪನವ್ರ ಮೇಲೆ ಬಂದಂಥ ಆರೋಪ, ಕೋವಿಡ್ನಲ್ಲಿ ಆದಂಥ ಹಗರಣಗಳು, ಇದೆಲ್ಲವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಕೂಡ ಕೌಂಟರ್ ಕೊಡಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ನೋಡಿ, ಏನೇ ಆದರೂ ಕೂಡ ವಿರೋಧ ಪಕ್ಷ ಅದನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ